ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಈಗ ನಿಮ್ಮ ಮುಂದೆ ನಾನು ತೋರಿಸ್ತಿರೋದು, ಮಳೆಗಾಲ ಶುರು ಆಯಿತು. ನಮಗೆ ಈ ಕಷಾಯದ ಪುಡಿ ಅಂತೂ ಬೇಕೇ ಬೇಕು. ಸಿಂಪಲ್ಲಾಗಿ ನಿಮ್ಮನೇಲೇ ಇರುವಂಥ ವಸ್ತುಗಳನ್ನು ಉಪಯೋಗಿಸಿ ರುಚಿಕರ ಕಷಾಯ, ಆರೋಗ್ಯಕರ ಕಷಾಯವನ್ನು ತಯಾರಿಸಿ. ಕಷಾಯಕ್ಕೆ ಹಾಕೋಂಥ ಇಂಗ್ರೀಡಿಯೆಂಟ್ಸ್ ನೋಡಿ, ಇಲ್ಲಿ ಕಾಳುಮೆಣಸು, ಅರಿಶಿನ, ಅಮೃತ ಬಳ್ಳಿ ಇದ್ದರೆ ಹಾಕಿ, ಇದರಲ್ಲಿ ಯಾವುದೋ ಒಂದು ಎರಡು ಇಲ್ದಿದ್ರೆ ನಡೆಯುತ್ತೆ. ಈ ಇರೋಂಥದ್ದು ಹಾಕಿದ್ದೀವಿ. ಅಮೃತ ಬಳ್ಳಿ, ಜಾಯಿಕಾಯಿ, ಒಣಶುಂಠಿ, ಹಾಗೆ ವಾಯುವಿಳಂಗ, ಲಾವಂಚ, ನೆಗ್ಗಿನ ಮುಳ್ಳು, ಅಶ್ವಗಂಧ, ಹಿಪ್ಪಲಿ, ಬಜೆ, ಸುಗಂಧಿನಿ ಬೇರು ಅಂದರೆ ಸೊಗದೆ ಬೇರದು, ಸುಗಂಧಿನಿ ಬೇರು, ಮತ್ತು ಅದಕ್ಕೆ ಚೂರು ಬೇಕಂದರೆ ನಾವು ನೆಲನಲ್ಲಿ ಇದು ಏನು ಮೆಂತ್ಯನ ಹುರಿದಾಕ್ಬೋದು, ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಬೋದು. ಸೋಪಿನ ಕಾಳು, ಹಾಗೆ ನೆಲನಲ್ಲಿ ಒಂದೆರಡು ತುಂಡು ಚಕ್ಕೆ, ಜೀರಿಗೆ, ಕೊತ್ತಂಬರಿ. ಮೇಯ್ನ್ ಇದಕ್ಕೆ ಜೀರಿಗೆ, ಕೊತ್ತಂಬರಿ, ಏಲಕ್ಕಿ, ಆಮೇಲೆ ಓಮ, ಅಜ್ವಾನ ಅಂತಾರಲ್ಲ ಅದು, ಮತ್ತು 4 ಕಾಳು ಮೆಂತ್ಯ. ಇಷ್ಟನ್ನು ನಾವು ಇರುವಂಥ ವಸ್ತುನೇ ಮನೇಲೆ, ಒಂದು ಎರಡು ಇಲ್ದಿದ್ರೂ ನಡೆಯುತ್ತೆ. ಈ ಥರ ಎಲ್ಲ ಹುರ್ಕೊಂಬಿಡ್ಬೇಕು. ಹುರಿಯೋದು ಅಂದರೆ ಸ್ವಲ್ಪ ಘಮ ಘಮ ಅನ್ನೋ ಹಾಗೆ ಇದನ್ನು ಬಾಣಲಿಲೆ ಜೀರಿಗೆ, ಧನ್ಯ ಜೊತೆ ಈ ಬೇರೆಲ್ಲ ಕುಟ್ಕೊಂಡು, ಇವಾಗ ಏನೇನು ಬೇರೆ ಹೇಳಿದ್ವಿ, ಇಷ್ಟು ವಸ್ತುಗಳನ್ನು, ಗಟ್ಟಿ ಇರೋಂಥ ವಸ್ತುಗಳನ್ನು ಜಜ್ಜಿಕೊಂಡು ಎಲ್ಲ ಹಾಕಿ ಹೀಗೆ ಹುರ್ಕೊಬೇಕು. ತುಂಬ ಹುರಿಯೋದಲ್ಲ, ಒಂದು ಸ್ವಲ್ಪ ಹಸಕ್ಕೆ ಹೋಗೋ ಹಾಗೆ, ಘಮ ಘಮ ಅನ್ನೋ ಹಾಗೆ ಹುರ್ಕೊಂಡು, ಆನಂತರ ಇದನ್ನು ನಿಮ್ಮನೇಲೇ ಇರುವಂಥ ಮಿಕ್ಸಿಲೇ ಹಾಕ್ಕೊಂಡ್ರೆ ಬೇಕಾದಷ್ಟು ಕಷಾಯದ ಪುಡಿ ರೆಡಿಯಾಗುತ್ತೆ. ಈಗ ಕಷಾಯದ ಪುಡಿ ರೆಡಿಯಾಗಿದ್ದು ಕೂಡ ತೋರಿಸ್ತೀನಿ ನೋಡಿ. ನೋಡಿ, ಕಷಾಯದ ಪುಡಿ ಕೂಡ ರೆಡಿ ಆಯಿತು. ಇದು ಮಿಕ್ಸಿಲೇ ಹಾಕಿರೋಂಥದ್ದು. ಹೆಚ್ಚು ಕಡಿಮೆ 1 kgವರೆಗೂ ಮಾಡ್ಕೋಬೋದು. ಮನೆಯಲ್ಲೇ ಹೇಗೆ ಜನ ಇರ್ತಾರೆ, ಯಾರ್ಯಾರು ಕುಡಿತಾರೆ ನೋಡಿಕೊಂಡು, ಮತ್ತು ಮನೆಗೆ ಬಂದವ್ರಿಗೆ ಕೊಡೋಕ್ಕೆ ಕೂಡ ಆಗುತ್ತೆ. ಇಡೀ 3 ತಿಂಗಳಿಗೆ ಒಂದ್ಸಲಿ ಈ ಥರ ಮಾಡ್ಕೋತಾ ಇರ್ಬೋದು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನನ್ನ ಈ ಕಷಾಯದ ಇಂಗ್ರೀಡಿಯೆಂಟ್ಸು ಹಾಗೂ ಕಷಾಯ ಮಾಡಿದ್ದ ರೀತಿ ನಿಮಗಿಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹಾಗೆ ಇದನ್ನು ಮಾಡಿಕೊಂಡು ಈ ಥರ ಒಂದು ಗಾಜಿನ ಬಾಟ್ಲು ಒಳಗೆ ತುಂಬಿಟ್ಕೊಂಡ್ರೆ, ಮತ್ತು ಹೆಚ್ಚಿಗೆ ಆಗಿದ್ದು ನೀವು ಜಾಸ್ತಿ ಇತ್ತು ಅಂದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ಯಾವ್ದಾದ್ರು ಒಂದು ಒಳ್ಳೆ ಕವರು ಬಾಕ್ಸಲ್ಲಿ ಹಾಕಿ ಖಾಲಿ ಆದಂಗೂ ತೆಕ್ಕೊಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಕಷಾಯದ ಒಂದು ನೈಸರ್ಗಿಕವಾಗಿ ಸಿಗುವಂಥ ಅತ್ಯಮೂಲ್ಯವಾದ ಒಂದು ವಸ್ತುಗಳಿಂದ, ನಾರು ಬೇರು ವಸ್ತುಗಳಿಂದ ತಯಾರಾದ ಮನೆ ಕಷಾಯದ ಪುಡಿ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಧನ್ಯವಾದಗಳು, ವಂದನೆಗಳು, ಥ್ಯಾಂಕ್ ಯು ಸೋ ಮಚ್.